240 ವೋಲ್ಟೇಜಿಂದನೂ ರನ್ ಆಗುತ್ತೆ ನಮ್ಮ ಮೋಟ್ರುಗಳು. ನಮ್ಮ ಮೋಟ್ರ್ ನಿಮ್ಗೆ ಓಡ್ಲಿಲ್ವಾ ನಾವು ಬೈಬ್ಯಾಕ್ ಮಾಡ್ತೀವಿ. ಬಟ್ ನಾನು ಇಳಿಸಿರೋದು 2 ಇಂಚ್ ಪೈಪು. ಈಗ 2 ಇಂಚ್ ಪೈಪಿಗೆ ನಡೆಯುತ್ತೆ? ಅದಕ್ಕೆ ನಡೆಯುತ್ತೆ. 1.5 ಇಂಚು ಡೆಲಿವರಿ ಬರುತ್ತೆ. ಬನ್ನಿ ಇಲ್ಲಿದೆ ತೋರಿಸ್ತೀನಿ ನೋಡಿ ಸರ್. HP 3 ಸ್ಟೇಜು 20 ನೋಡಿ. ಔಟ್ಲೆಟ್ 1.5 ಇಂಚು. ಆಮೇಲೆ ಇದು 18,000 MRP. ನಾವು ಕೊಡೋದು 15,000 ಅನ್ಕೊಳ್ಳಿ. ರೈತರಿಗೆ ನಮ್ಮ ಕಡೆಯಿಂದ ಕಮ್ಮಿ ರೇಟು. ಆಮೇಲೆ ಒಂದು ವರ್ಷದೊಳಗಡೆ ಸೂಟ್ ಆಯ್ತಾ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಹೊಸ ಪೀಸ್ ಕೊಡ್ತೀವಿ. ಪೀಸ್ ಟು ಪೀಸ್ ರಿಪ್ಲೇಸ್. ಹೌದು, ಹೊಸ ಪೀಸ್. ನಾನು ಕೊಡೋ ಮೋಟರ್ ನೀವು ಯಾವ್ದಾರು ತಗೊಳ್ಳಿ ಸಾ, ನನ್ ಗ್ಯಾರಂಟಿ ಇಟ್ಕೊಳ್ಳಿ. ನೀವು ದೂರನ ಬರಕ್ಕಾಗಲ್ವಾ, VRR ಹಾಕಿ ಯಾವ್ದಾದ್ರು ಟ್ರಾನ್ಸ್ಪೋರ್ಟ್ ಹಾಕಿ ನಾವು ಪಿಕ್ ಮಾಡ್ತೀವಿ. ಇಮಿಡಿಯೇಟ್ ನಿಮ್ಗೆ ಇನ್ನೊಂದು ಹೊಸದ್ ಹಾಕ್ತಿವಿ. ಅರೌಂಡ್ ನಿಮ್ಗೆ 100 ಕಿಲೋಮೀಟರ್ ಇದೆ ಅಂತ ಹೇಳಿ, ಸರ್ ನಮ್ಮೂರಲ್ಲಿ ಇದು ಮೋಟರ್ ಬಿಡೋರು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮೋಟರ್ ತಂದು ನಾವೇ ನಿಮ್ಮೂರಿಗೆ ಬಂದು ಬಿಟ್ಕೊಡ್ತೀವಿ. ಅಷ್ಟು ಸರ್ ಇದು ಸರ್ ಏನ್ ಜಾಸ್ತಿ ಇಲ್ಲ ಸರ್, 200 ರೂಪಾಯಿ. ಹೆವಿ ಕ್ಯಾಪ್ ಬರ್ತದೆ. ಚೆನ್ನಾಗಿದೆ ದಪ್ಪನೂ ಇದೆ, ಲೈಫ್ ಇದೆ. ಎಲ್ಲ ನಿಮ್ದು ಹೋಲ್ಸೇಲ್ ಐಟಮ್ ಸರ್? ಹೌದು ಸರ್, ಎಲ್ಲಾ ಕಂಪನಿ ಸಿಗುತ್ತೆ. ರೈತರಿಗೆ ತೀರಾ ಕಮ್ಮಿ ರೇಟು. ಸರಿ. ಜಿಂದಾಲಿಂದ ಬಂದಿದ್ದೀರಾ ಸರ್? ಇನ್ನೇನು ಮತ್ತೆ ಹೇಳ್ತಾ ಇರಲಿಲ್ಲ, ಜಿಂದಾಲ್ ಹತ್ರ ನಮ್ದು ಇರೋದು. ಅಲ್ಲಿ ನಮ್ಗೊಬ್ರು ಇವ್ರು ಬೇಕು, ಏನು ಟೈಪ್ ಮಾಡೋದು, ಪ್ಲಂಬರ್ ಬೇಕು. ಪ್ಲಂಬರ್ ಅಲ್ಲಿ ಯಾರನ್ನ ಇದ್ರೆ, ಇಲ್ಲ ಇಲ್ಲಿಂದ ಬಂದ್ರೆ ನಾನು. ಆಯ್ತು ಸರ್, ನಮ್ಮವ್ರು ಯಾರಿದ್ದಾರೆ ನೋಡಿ ಕಳ್ಸೋಣ. ಈಗ ನಿಮ್ಗೆ ಏನು ಬೇಕು? ಈಗ ಕ್ಯಾಪ್ ಒಂದು ಬೇಕು, ಮತ್ತೆ ಈಗ ಓಪನ್ ವೆಲ್ ಇದೆಲ್ಲ ಕೇಳಿದ್ರಲ್ಲ, ನೆಕ್ಸ್ಟ್ ನನಗೆ ಬೇಕಾಗಿರುತ್ತೆ, ಅಲ್ಲಲ್ಲಿ ಕೆಲಸ ಮಾಡಿಸ್ತೀನಿ. ಸರಿ ಸರಿ. ಎಲ್ಲ ನಿಮಗೆ 2,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ನೀರಿನ ಟ್ಯಾಂಕ್ ಮೇಲೆ 1 ಕಿಲೋವಾಟ್ದಿಂದಾನೇ ಬೇಕು. 1.5 ಕಿಲೋವಾಟ್ಸ್ ನಡೆಯಲ್ಲ. 1 HP ಮೋಟ್ರ್ ಬೇಕಲ್ವಾ ನಿಮಗೆ? 1 HP ಮೋಟ್ರ್ ಬಂದು ಸ್ಟಾರ್ಟಿಂಗು 3,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3,000, 3,300, 3,600, 800, 4,000ವರೆಗೂ ಇದೆ. ನಿಮ್ಗೆ ಯಾವ ಥರ ಬೇಕೋ ಕೊಡ್ತೀವಿ. ಆಯ್ತು. ನೀರಿನೊಳಗಡೆ ಇರೋದು 3,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ಹೌದು, ಚೆನ್ನಾಗಿರೋದು ಸ್ಟ್ಯಾಂಡರ್ಡು ಕಂಪನಿದು ಬೇಕು ಅಂದರೆ CR ಇದು ಈ ಥರ ಎಲ್ಲ ಬೇಕು ಅಂದರೆ ನಿಮಗೆ ಸರ್ ನಮ್ಮ ಹತ್ರ ಎಲ್ಲ ಥರ ಕಂಪನಿಗಳಿದೆ. ಈಗ ನೀವು ಟೆಕ್ಸ್ಮೋ ಒಂದೇ ಡೀಲರ್ಶಿಪ್ ತೊಗೊಂಡ್ರೆ ಟೆಕ್ಸ್ಮೋ ಒಂದೇ ಇಡಬೇಕು, ನೀವು ಬೇರೆ ಥರ ಇಡೋಂಗಿಲ್ಲ. ಇದಾದರೆ ನೀವು ಎಷ್ಟು ಕಂಪ್ನಿ ಬೇಕಾದರೂ ಇಡ್ಬೋದು. ಈಗ ನಾವು 4 ಜನ ಇದ್ದೀವಿ, ನೀವು ಟೆಕ್ಸ್ಮೋ ಕೇಳ್ತೀರಾ, ಇವರೊಬ್ರು CRI ಕೇಳ್ತಾರೆ, ಒಬ್ರು ಮಸ್ಕಾಟ್ ಕೇಳ್ತಾರೆ, ಇನ್ನೊಬ್ರು ವಿಗಾರ್ಡ್ ಬೇಕು ಅಂತಾರೆ. ಹೌದು, ಅವರು ಬೇರೆ ಕಡೆ ಹೋಗ್ತಾರೆ, ತಗೊಂಡು ಹೋಗ್ತಾರೆ. ನಮ್ಮಲ್ಲಿ 100 ರೂಪಾಯಿ ಆ ಕಡೆ ಈ ಕಡೆ ಆಗಲ್ಲ ಸರ್. ನಮ್ಗೆ ಕೇಬಲ್ ಎಲ್ಲ ಬೇಕಾಗಿರುತ್ತೆ. ಹೌದು, ಎಲ್ಲ ನಿಮ್ಗೆ ಒಂದೇ ಕಡೆ ಸಿಕ್ಕಿದ್ರೆ ಯಾಕೆ ಬೇರೆ ಕಡೆ ಹೋಗ್ಬೇಕು? ಹೌದು, ಅದು ರೈಟ್ ನಿಮ್ಗೆ ಕಮ್ಮಿ ಇದೆ ಸರ್. ಈಗ 2.5 ಇಂಚ್ ನೀರು ಇದ್ರೆ 7.5, 10, 12 ಹಾಕಿದ್ರೆ ಸಾಕಾಗುತ್ತೆ. ಡೆಪ್ತ್ ಎಷ್ಟಿದೆ ಸರ್? ಡೆಪ್ತ್ ಒಂದು 270 ಹೋಗಿದೆ. ಬರೀ 270. ನಿಮ್ಗೆ 5 HP ಕೆಲಸ ಮಾಡುತ್ತೆ. 2.5 ಇಂಚ್ ನೀರು 5 HP ನಲ್ಲೇ ಕೆಲಸ ಮಾಡುತ್ತೆ. 5 HP ಹಾಕೋದಕ್ಕೂ ಈಗ 8 HP ಹಾಕೋದಕ್ಕೂ ಡಿಫರೆನ್ಸ್ ಏನಿರುತ್ತೆ? 8 HP ಹಾಕಿದ್ರೆ ನೀರು ಕನಿಷ್ಠ ಪಕ್ಷ 3.5 ಇಂಚ್ ಮೇಲೆ ಇರಬೇಕು. ನಿಮ್ಮ ಹತ್ರ ಬಂದಿರೋದೇ 2.5 ಇಂಚು. 2.5 ಇಂಚ್ಗೆ 5 HP ಸಾಕು. ನಿಮಗೆ 3 HP ಅಂದರೆ ನಿಮಗೆ 3 HP ಇಂದ ಸ್ಟಾರ್ಟ್ ಆಗುತ್ತೆ. ಜಮೀನಿಗೆ ಹಾಕೋ ಮೋಟ್ರು V6 ಪಂಪು 3 HP, 5 HP, 6, 7.5, 10. ನಿಮ್ಗೆ 10 HP ಹಾಕಬೇಕು ಅಂದರೆ ಕನಿಷ್ಠ ಪಕ್ಷ 4 ಇಂಚ್ ನೀರು ಇರಬೇಕು. ನೀವು 7.5 ಹಾಕಬೇಕು ಅಂದ್ರೆ ನೀರಿಗೆ 10, 12 ಹಾಕಿದಾರಲ್ಲ, ಅದು ಹೆಂಗೆ ವರ್ಕ್ ಆಗುತ್ತೆ? ಅದರಲ್ಲಿರೋ ನೀರು ಬರ್ತಾ ಇರ್ತದೆ. ಮಳೆಗಾಲದಲ್ಲಿ ಪ್ರೆಷರ್ ಆಗಿ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಅವಾಗ ಏನಾಗುತ್ತೆ ಗೊತ್ತಾ, ನೀರು ಕಮ್ಮಿ ಆದರೆ ರೋಟ್ರು ಬುಷು ಈ ಥರ ಎಲ್ಲ ಹೊರಟೋಗುತ್ತೆ. ಈಗ ನಮ್ಮ ಮನುಷ್ಯನ ಹೇಳ್ತೇವೆ, ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಆರೋಗ್ಯವಾಗಿರ್ತಾನೆ. ನೀವು ಊಟ ಕಮ್ಮಿ ಆದರೆ ಏನಾಗುತ್ತೆ, ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತಲ್ಲ, ಹಂಗೆ ಮೋಟ್ರುಗಳಿಗೂ ಕೂಡ ಅದೇ ಥರನೇ. ನಾವು ಕರೆಂಟ್ ಕೊಟ್ಟ ಮೇಲೆ ಜೀವ ಬರುತ್ತದೆ. ವೋಲ್ಟೇಜ್ ಜಾಸ್ತಿ ಬೇಕಾಗುತ್ತೆ? ವೋಲ್ಟೇಜ್ ಎಲ್ಲ ಒಂದೇ ಇರುತ್ತೆ ಸರ್. 7ವರೆಗೂ 10ಕ್ಕೂ ವೋಲ್ಟೇಜ್ ಎಲ್ಲ ಒಂದೇ ವೋಲ್ಟೇಜು. ಅಂದರೆ ನಿಮಗೆ ಸ್ಟಾರ್ಟಿಂಗ್ ವೋಲ್ಟೇಜ್ ನಮ್ಮ ಹತ್ರ 240 ವೋಲ್ಟೇಜಿಂದನೂ ರನ್ ಆಗುತ್ತೆ ನಮ್ಮ ಮೋಟ್ರುಗಳು. ನೀವು ಕೆಲವು ಕಂಪನಿಗಳು ಎಲ್ಲ ಸ್ಟ್ಯಾಂಡರ್ಡ್ ಕಂಪನಿಗಳೆಲ್ಲ 300+ ಇರಬೇಕು. 300 ಮೇಲಿದ್ರೆ ಹೌದು. ನಮ್ದು ಹಂಗೇನಿಲ್ಲ ಸರ್, ನಮ್ದೆಲ್ಲ ಕಮ್ಮಿನಲ್ಲೇ 240, 250 ಇದ್ರೂ ಓಡ್ತದೆ. ನಮ್ಮ ಮೋಟ್ರ್ ನಿಮ್ಗೆ ಓಡ್ಲಿಲ್ವಾ ನಾವು ಬೈಬ್ಯಾಕ್ ಮಾಡ್ತೀವಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ತಗೊಳ್ತೀವಿ. ಇವಾಗ ಇದು 310 V6 ಬಾಡಿ. ಇದರಲ್ಲಿ ನೀರು ಇವಾಗ ಇಷ್ಟು ಬರ್ತಾ ಇದೆ, ಮತ್ತೆ ಡೌನ್ ಆಗ್ತಿದೆ. ಎಲ್ಲರೂ ಏನ್ ಪ್ರಿಫರ್ ಮಾಡ್ತಿದ್ದಾರೆ ಅಂದ್ರೆ ದೊಡ್ಡ ಮೋಟರ್ ಹಾಕಿರ್ತಾರೆ. V4 ಬೇಡ, V6 ಬೇಡ, V4 ಅಲ್ಲಿ 320 ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಇದು ನೀರು 1.5 ಇಂಚ್ ಬರ್ತಾ ಇದೆ.
1.5 ಇಂಚಿನೇ ನೀರು ಬರ್ತಾ ಇರೋದು ಬೋರ್ವೆಲ್. ಈಗ ಇಳಿಸಿರೋದು 2 ಇಂಚ್ ಪೈಪ್, 2 ಇಂಚ್ ಪೈಪು ಮತ್ತೆ V6 ಹಾಕಿದ್ದೀರಾ. V6 ಅದಕ್ಕೆ ಕನಿಷ್ಠ ಪಕ್ಷ ನಿಮ್ಗೆ 2.5 ಇಂಚ್ ಆದ್ರೂ ನೀರು ಬೇಕು. ಅದಕ್ಕೇನೆ ನೀವು V4 ಹಾಕೊಬಹುದು. V4 320 ಹಾಕ್ಬೋದಾ? ಹಾಕ್ಬೋದಾ? ಬಟ್ ನಾನು ಇಳಿಸಿರೋದು 2 ಇಂಚ್ ಪೈಪು. ಈಗ 2 ಇಂಚ್ ಪೈಪಿಗೆ ನಡೆಯುತ್ತೆ? ಅದಕ್ಕೆ ನಡೆಯುತ್ತೆ. 1.5 ಇಂಚ್ ಡೆಲಿವರಿ ಬರುತ್ತೆ. ಬನ್ನಿ ಇಲ್ಲಿ ಇದೆ ತೋರಿಸ್ತೀನಿ. ಓಕೆ ನೋಡಿ, ಈಗ ಇದೊಂದು ಮೋಟ್ರು, ಆಶೀರ್ವಾದ್ ಮೋಟ್ರ್ ಅಂತ. ನೋಡಿ ಇದು ಎಷ್ಟು ಇದೆ ಇದು ನೋಡಿ ಸರ್. HP 3, ಸ್ಟೇಜು 20. ನೋಡಿ ಔಟ್ಲೆಟ್ 1.5 ಇಂಚು. ಓಕೆ, ರೇಟ್ ನೋಡಿ ಎಷ್ಟಿದೆ. ಓಕೆ, ರೇಟು ಕಡಿಮೆ. ಆಮೇಲೆ ಇದು 15,000 MRP, ನಾವು ಕೊಡೋದು 15,000 ಅನ್ಕೊಳ್ಳಿ. 15,000 ಇಂದ 15,500 ರೈತರಿಗೆ ನಮ್ಮ ಕಡೆಯಿಂದ ಕಮ್ಮಿ ರೇಟು. ಆಮೇಲೆ ಒಂದು ವರ್ಷದೊಳಗಡೆ ಸುಟ್ ಆಯ್ತಾ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಹೊಸ ಪೀಸ್ ಕೊಡ್ತೀವಿ. ಪೀಸ್ ಟು ಪೀಸ್ ರಿಪ್ಲೇಸ್. ಹೌದು, ಹೊಸ ಪೀಸ್. ಇವಾಗ ಎರಡು ಒಂದೇ. ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಇವಾಗ ಆಶೀರ್ವಾದ್ ನೀವೇನೋ ಬ್ರಾಂಡೆಡ್ CRI ಆಶೀರ್ವಾದ ಉನ್ನತಿನ ತಗೊಂಡ್ರೆ ಹೈ ವೋಲ್ಟೇಜ್ಗೆ ಓಡೋದು. ಹೌದು, ಲೋ ವೋಲ್ಟೇಜ್ಗೆ ಓಡಲ್ಲ. ಇದು ಓಡುತ್ತಾ? ಈಗ ನಮ್ಮಲ್ಲಿ ಯಾಕೆ ಅಂತಂದ್ರೆ, ಯೂಶುವಲಿ ನಾವು ರೈತರು ಏನ್ ಮಾಡ್ತೀವಿ ಅಂತಂದ್ರೆ, ನೀರ್ ಜಾಸ್ತಿ ಇರ್ತೀವಿ, 5 ಇಂಚ್ 6 ಇಂಚ್ ನೀರ್ ಇತ್ತು ಅಂತಂದ್ರೆ V6 ಬಾಡಿ ಓಡಿಸ್ತೀವಿ, 5-10 ಓಡಿಸ್ತೀವಿ. ನಮ್ಮಲ್ಲಿ ಮ್ಯಾಕ್ಸಿಮಮ್ 5-10 ಇಲ್ಲ 6-10 ಓಡಿಸ್ತೀವಿ. ನನಗೆ ಇವಾಗ ವೋಲ್ಟೇಜ್ ಕಮ್ಮಿ ಇದೆ, ನಾನು ಲೋಕಲ್ ಮೋಟರ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಲೋಕಲ್ ಅಲ್ಲಿ ಬೆಸ್ಟ್ ಮೋಟರ್ ನೀವು ಯಾವ್ದು ಹೇಳ್ತೀರಾ ಅಂತ? ಇದು ಲೋಕಲ್ ಅಂತ ಏನಿಲ್ಲ ಸರ್, ಸ್ಟ್ಯಾಂಡರ್ಡ್ ಚೆನ್ನಾಗಿದೆ, ಬಟ್ ರೇಟು ಕಡಿಮೆ. ನಾವು ರೈತರ ಕಡೆಯಿಂದ ಯಾವುದೇ ಲಾಭ ತಗೊಳ್ಳೋದಿಲ್ಲ. ಹಂಗಾಗಿ ನಾನು ತೀರಾ ಔಟ್ಲೆಟ್ ರೇಟ್ ಕೊಡ್ತೀನಿ. ಫ್ಯಾಕ್ಟ್ರಿ ರೇಟ್ಗೆ ನಾನು ಕೊಡ್ತಾ ಇದ್ದೀನಿ. ಎಲ್ಲಾ ರೈತರ ಬಾಂಧವರಿಗೂ ನಾವು ಕಮ್ಮಿ ರೇಟ್. ನಮ್ಮಲ್ಲಿ ಏನಂದ್ರೆ, ಇವಾಗ ಈ ಬ್ರ್ಯಾಂಡ್ಗಳೆಲ್ಲ ನಮ್ಮಲ್ಲಿ, ನಾನು ಬೇಸಿಕಲಿ ಶಿವಮೊಗ್ಗದವನು. ಇಲ್ಲಿ ಎಲ್ಲ ಶಿವಮೊಗ್ಗದಲ್ಲಿ, ನಮ್ಮ ಶಿವಮೊಗ್ಗ ಸೊರಬ ತಾಲೂಕು, ಅಲ್ಲಿ ಹಳ್ಳಿ. ನಮ್ಮಲ್ಲಿ ಈಗ ಓಡೋ ಮೋಟರ್ಗಳೆಲ್ಲ ಸೂರಜ್ ಅಹಮದ ಬ್ರ್ಯಾಂಡ್ಗಳು ಓಡುತ್ತೆ. ಸೂರಜ್ ಓಡುತ್ತೆ, ಇದು ಉನ್ನತಿನೂ ಓಡುತ್ತೆ, ಆಶೀರ್ವಾದ ಓಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ರೈತರು ಬ್ರ್ಯಾಂಡೆಡ್ಗೆ ಯಾವತ್ತೂ ಹೋಗಲ್ಲ. ನನಗೆ ಬೇಕಾಗಿರೋದೇ ಲೋಕಲ್. 1 ವರ್ಷ ಓಡಿಸೋದು, 2 ವರ್ಷ ಓಡಿಸೋನು ಅವನು. ಇಲ್ಲ, ನಾನು ಕೆಪಾಸಿಟರ್ ಹಾಕಿ ಓಡಿಸ್ತೀನಿ. ನಾನು ಮೋಟ್ರ್ 1 ವರ್ಷ 2 ವರ್ಷ ಬರಲಿ, ನನಗೆ ಲೋ ಪ್ರೈಸ್ ಕಮ್ಮಿ ಇದು ಲೋ ವೋಲ್ಟೇಜ್ ಮೋಟರ್ ಬೇಕು ಅಂತ ನಾನು ಕೇಳ್ತೀನಿ ಯಾವಾಗಲೂ. ಸರ್, ನಾವು ಅದೇ ಹೇಳೋದು ಯಾವಾಗ ನೀವು ತಗೊಳ್ಳಿ. ನೀವು ಕೇಳ್ತಾರ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಏನಪ್ಪಾ ಅಂದ್ರೆ, ರೇಟ್ ಕಮ್ಮಿಲಿ ಇರ್ಬೇಕು, ಚೆನ್ನಾಗೂ ಓಡ್ಬೇಕು. ಆ ಕಾನ್ಸೆಪ್ಟ್ ಅಲ್ಲಿ ನಾನು ಓಕೆ. ಈಗ ನೀವು ಈ ಮೋಟರ್ಗಳು ತಗೊಳ್ಳಿ, ನಾನು ಕೊಡೋ ಮೋಟರ್ ನೀವು ಯಾವ್ದಾರು ತಗೊಳ್ಳಿ ಸಾ, ನನ್ ಗ್ಯಾರಂಟಿ ಇಟ್ಕೊಳ್ಳಿ. ಓಕೆ, ಡನ್. ನೀವೇ ಗ್ಯಾರಂಟಿ, ಅದೇ ಇಂಪಾರ್ಟೆಂಟ್. ಇವಾಗ ನಮಗೆ ಬೇಕಾಗಿರೋ ಗ್ಯಾರಂಟಿ. ಓಕೆ, ಅದನ್ನ ತಗೊಂಬಂದ್ ಕೊಡಿ ಸಾ. ನೀವು ದೂರನ ಬರಕ್ ಆಗಲ್ವಾ, VRR ಹಾಕಿ ಯಾವ್ದೋ ಟ್ರಾನ್ಸ್ಪೋರ್ಟ್ ಹಾಕಿ ನಾವು ಪಿಕ್ ಮಾಡ್ತೀವಿ. ಇಮಿಡಿಯೇಟ್ ನಿಮ್ಗೆ ಇನ್ನೊಂದು ಹೊಸದ್ ಹಾಕ್ತಿವಿ. ಓಕೆ, ಅಂದ್ರೆ ನೀವು ನಮ್ಮ ಹತ್ರ ಮಾತಾಡ್ಕೊಂಡು ಫಸ್ಟ್ ಬರ್ಬೇಕು ಅಂದ್ರೆ, ನಾವು ಆಫೀಸ್ಗೆ ಬರ್ಬೇಕು, ಒಂದ್ಸಲ ಮಾತಾಡಿ. ಇಲ್ಲ ಅಂದ್ರೆ ಫೋನ್ ಕಮ್ಯುನಿಕೇಶನ್ ಮಾಡಿ. ಫೋನ್ ಕಮ್ಯುನಿಕೇಶನ್ ಆಗ್ಲಿಲ್ಲ ಅಂದ್ರೆ ಒಂದ್ ರೌಂಡ್ ನಮ್ಮ ಆಫೀಸ್ ಬಂದ್ಬಿಡಿ. ಬಂದ್ಬಿಟ್ಟು ನೀವೀಗ ಮಾತಾಡಿದ್ರಲ್ವಾ, ನಾವು ಅದಕ್ಕೆ ವಾರಂಟಿ ಕಾರ್ಡ್ ಕೊಡ್ತೀವಿ, ಒಂದ್ ಬಿಲ್ ಕೊಡ್ತೀವಿ, ನೀವು ತಗೊಂಡೋಗಿ. ಅವಾಗ ನಾನು ನಿಮ್ಗೆ ಫೋನ್ ಎತ್ತಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ ಅಂತ ನೀವೇನು ಬೈಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ವಾಟ್ಸ್ಆಪ್ ಮಾಡ್ರೆ ಸಾಕು. ಇಂಥ ನೀವು ಬಿಲ್ ವಾಟ್ಸ್ಆಪ್ ಇಲ್ಲ ವಾರಂಟಿ ಕಾರ್ಡ್ ವಾಟ್ಸ್ಆಪ್ ಮಾಡಿದ್ರೆ, ಈ ತರ ಹಿಂಗಾಗಿದೆ ಅಂತ ನೀವು ಮೆಸೇಜ್ ಹಾಕಿದ್ರೆ, ನಾವೇ ನಮ್ಮ ಸರ್ವಿಸ್ ಟೀಮ್ನವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ, ಸರ್ ನಿಮ್ದೇನು ಪ್ರಾಬ್ಲಮ್ ಇದೆ, ನಿಮ್ದು ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ಅದು ನೀವು ರೆಸ್ಪಾನ್ಸ್ ಮಾಡ್ತಾರೆ. ಓಕೆ, ನೀವೇನ್ ತೊಂದರೆ. ಕೇಬಲ್ ಏನು ಪ್ರಿಫರ್ ಮಾಡ್ತೀರಾ? 320ಗೆ ನನ್ನ ಹತ್ರ ನೀವು 2.5 ಸಾಕು ಅಥವಾ 4? ಅದೇ ಸಾಕು, 2.5. ನನ್ನ ಹತ್ರ 4 ಇದೆ. ಈಗ 4 ಹಾಕಿ 2.5 ಎರಡು ಹಾಕ್ಬೋದು, ಯಾವ್ದು ಬೇಕಾದ್ರೂ ಹಾಕಿ, ರನ್ ಆಗುತ್ತೆ ಮೋಟ್ರ್. ಈಗ ನೀವು ಬೇಕಾದ್ರೆ ನಿಮ್ಮ ಹತ್ರ ಕೇಬಲ್ ಇಲ್ಲ ಅಂದ್ರೆ ಹೇಳಿ, ನಮ್ಮ ಹತ್ರ ಕೇಬಲ್ ಇದೆ, ತೀರಾ ಕಮ್ಮಿ ರೇಟನ್ನೇ, 110 ರೂಪಾಯಿ 4² mm. ಓಕೆ, ತಗೊಳ್ಳಿ ನೀವು. ಅದಕ್ಕೂ 2 ವರ್ಷ ಗ್ಯಾರಂಟಿ ಕೊಡ್ತೀನಿ. ಕೇಬಲ್ ಕೇಬಲ್ ನಮ್ಮ ಹತ್ರ ಕೇಬಲ್ ತಗೊಳ್ಳಿ, ಒಂದು ಸ್ಟಾರ್ಟರ್ ತಗೊಳ್ಳಿ ಸಾ. ನಮ್ಮ ಹತ್ರ ಏನೇ ವಸ್ತು ತಗೊಳ್ಳಿ, ಎಲ್ಲದಕ್ಕೂ 1 ವರ್ಷ 2 ವರ್ಷ ಕನ್ಫರ್ಮ್ ಆಗಿ ಗ್ಯಾರಂಟಿ ಕೊಡ್ತೀನಿ. ಸ್ಟಾರ್ಟರ್ ಕೂಡ ಗ್ಯಾರಂಟಿ ಕೊಡ್ತೀನಿ, ಕೆಲವರು ಕೊಡಲ್ಲ, ಆದ್ರೆ ನಾನು ಕೊಡ್ತೀನಿ. ಓಕೆ, ಈಗ 80 ಮೀಟರ್ ತಗೊಂಡಿದ್ದೀವಿ, ಎಲ್ಲ ಒಂದ್ ಕಡೆ ಸುಟ್ಟೋಯ್ತು, ಪೂರ್ತಿ 80 ಮೀಟರ್ ಚೇಂಜ್ ಮಾಡ್ಕೊಡ್ತೀರಾ ಸರ್? ಎಲ್ಲ ಒಂದ್ ಕಡೆ ಸುಟ್ಟೋಯ್ತು ಅಂದ್ರೆ, ನೀವು ಏನಾದ್ರೂ ಬ್ಲಾಕ್ ಆಗಿರುತ್ತೆ ಮೋಟ್ರು, ಆವಾಗ ಮೋಟ್ರ್ ಕಡೆಯಿಂದ ಬರ್ತಾ ಇಲ್ಲ, ನೀವು ಕೇಬಲ್ ಹಿಡಿದು ಎಳೆದಾಗ ಸೆಂಟ್ರಲ್ಲಿ ಕಟ್ ಆದ್ರೆ ಅದಕ್ಕೆ ಗ್ಯಾರಂಟಿ ಇಲ್ಲ. ಸುಟ್ಟೋದ್ರೆ ಮಾತ್ರ. ಸುಟ್ಟೋಗೋದು ಅಂದ್ರೆ ಯಾವ ತರ ಸುಟ್ಟೋಗುತ್ತೆ ಅಂದ್ರೆ, ಕೇಬಲ್ ಅಲ್ಲಿ ನೀರ್ ಕುಡ್ಕೊಂಡಿರ್ಬೇಕು. ಈಗ ನಾವು ಕೇಬಲ್ ಕೊಟ್ಟಿದ್ದೀವಿ, ಅದೇ ಜಾಗದಲ್ಲಿ ಏನಾದ್ರೂ ನೀರ್ ಕುಡಿದಿದ್ರೆ ಮಾತ್ರ ಬಸ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಕೇಸಿಂಗ್ ಮೋಟ್ರ್ ಬಿಡ್ಬೇಕಾದ್ರೆ ಕೇಸಿಂಗ್ ಪೈಪ್ ಉಜ್ಜಿರ್ತದೆ, ಅವಾಗ ಅದು ಗ್ಯಾರಂಟಿ ಕೊಡಲ್ಲ. ನೀರ್ ಕುಡಿದು ಬರಲ್ಲ, ನೀರು ಕುಡಿದು ಬಸ್ಟ್ ಆದರೆ ಅದಕ್ಕೆ ಗ್ಯಾರಂಟಿ. ಆಮೇಲೆ ಲೀಡ್ಸ್ ಬರ್ತಾ ಇಲ್ಲ. ನೀವು ಒಂದು ಸ್ವಲ್ಪ ದಿವಸ ಆಯಿತು ಸರ್, ಆನ್ ಆಯಿತು, ಆಮೇಲೆ ಯಾಕೋ ಕೇಬಲ್ಲು ಸರಿ ಇಲ್ಲ, ಲೀಡ್ಸ್ ಬರ್ತಾ ಇಲ್ಲ, ಕಂಟಿನ್ಯೂಟಿ ಇಲ್ಲ ಅಂತ ನೀವು ಕೇಳ್ತೀರಾ, ಅವಾಗ ನಾವು ಗ್ಯಾರಂಟಿ ಕೊಡ್ತೀವಿ, ನಾವು ಚೆಕ್ ಮಾಡ್ತೀವಿ. ನೀವು ಕೇಬಲ್ ಈಗ ನಾರ್ಮಲ್ ಆಗಿರೋದಕ್ಕೂ ಹಿಂಗೆ ಹಿಡಿದು ಎಳೆಯೋದಕ್ಕೂ ಗೊತ್ತಾಗುತ್ತಲ್ವಾ, ನಮ್ಮ ಟೆಕ್ನಿಷಿಯನ್ ಚೆಕ್ ಮಾಡ್ತಾರೆ. ನಮ್ಮದೇ ಪ್ರಾಬ್ಲಮ್ ಇದ್ರೆ ಅಂದರೆ ನಿಮ್ಗೆ 2 ದಿವಸದಲ್ಲಿ ಎಷ್ಟು ಮೀಟ್ರ್ ತೊಗೊಂಡಿದ್ದೀರೋ ಅಷ್ಟು ಮೀಟ್ರ್ ಹೊಸ ಪೀಸ್ ಕೊಡ್ತೀವಿ. 2 ವರ್ಷ ಗ್ಯಾರಂಟಿ. ನೀವು ನಮ್ಮ ಹತ್ರ ಯಾವುದೇ ಕೇಬಲ್ ತಗೊಳ್ಳಿ ಸರ್,
ಕೇಬಲ್ಗೆ 2 ವರ್ಷ, ಸ್ಟಾರ್ಟ್ರಿಗೆ 1 ವರ್ಷ, ಎಲೆಕ್ಟ್ರಾನಿಕ್ಸ್ದು ಅದು 1 ವರ್ಷ. ಈ ಮೋಟ್ರ್ ಪಂಪ್ಗಳೆಲ್ಲ 2 ವರ್ಷ ಇರುತ್ತೆ. ಪಂಪ್ ಮೋಟರ್ ಇದಕ್ಕೆ 2 ವರ್ಷ ಇರುತ್ತೆ. ಎಷ್ಟು ಪೀಸ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಕೊಡ್ತೀವಿ. ಇದು ಕೊಡ್ತಾ ಇದ್ದೀವಲ್ಲ ನಮ್ಮ ಹತ್ರ CRIಗೆ 2 ವರ್ಷ ಗ್ಯಾರಂಟಿ ಅಂದರೆ ವಾರಂಟಿ ಇರುತ್ತೆ. ಈ ಮೋಟ್ರ್ಗಳಿಗೆಲ್ಲ 1 ವರ್ಷ ಇರುತ್ತೆ. ಓಕೆ. ಮಸ್ಕಾಟ್ಗೆ 1 ವರ್ಷ. 1 ವರ್ಷ. ನಿಮ್ಗೆ ಜಾಸ್ತಿ 2 ವರ್ಷ ಬೇಕು ಅಂದರೆ 1,000 2,000 ಜಾಸ್ತಿ ಪೇ ಮಾಡ್ಕೊಳ್ತೀವಿ. ನಿಮ್ಗೆ 2 ವರ್ಷ ಅಲ್ಲ 3 ವರ್ಷ ಗ್ಯಾರಂಟಿ ಕೊಡ್ತೀವಿ. ಯಾವ್ಯಾವ ಬ್ರ್ಯಾಂಡ್ ಇದೆ ನಿಮ್ಮ ಹತ್ರ ಇವಾಗ? ನಮ್ಮ ಹತ್ರ ಸೇಲಿಂಗ್ ನಾವು ಎಲ್ಲದೂ ಮಾಡ್ತೀವಿ ಸರ್. CRI ಮಾಡ್ತೀವಿ, ಮಸ್ಕಾಟ್ ಕಂಪ್ನಿ ಮಾಡ್ತೀವಿ, ಶಾರಪ್ ಕಂಪ್ನಿದು ಸೇಲ್ ಮಾಡ್ತೀವಿ. ನೋಡಿ ಇದೆಲ್ಲನೂ ಇದೆ. ಓಕೆ. ಈ ಥರದ ಪಂಪ್ಸ್ಗಳೆಲ್ಲ ಸೇಲ್ ಮಾಡ್ತೀವಿ. ಶಾರ್ಪ್ ಜೆಟ್ ಮಾಡ್ತೀವಿ, ವಿ-ಗಾರ್ಡ್ ಕೊಡ್ತೀವಿ. ಓಕೆ. ಟೆಕ್ಸ್ಮೋ ಕೇಳೋರಿಗೆ ಟೆಕ್ಸ್ಮೋ ಮೋಟ್ರ್ ಕೂಡ ಮಾಡ್ತೀವಿ. ಓಕೆ. ಇದರಲ್ಲಿ ನಾರ್ಮಲ್ ಮೋಟ್ರು, ಸ್ಟೀಲ್ ಪಂಪ್ಸು ಎಲ್ಲನೂ ಕೊಡ್ತೀವಿ. ಅವರು ಕಸ್ಟಮರ್ಗೆ ಅನುಕೂಲ ಹೆಂಗಿದೆ ಎಲಿಜಿಬಿಲಿಟಿ ಏನಾದರೂ ಸರ್ ನಿಮ್ಮ ಹತ್ರ A to Z. ಇವಾಗ ನನ್ನ ಹತ್ರ ಬೋರ್ ಹೊಡಿಸಿದೀನಿ ನಾನು, ಕಂಪ್ಲೀಟ್ ಆಗಿ ನೀರು ಹೊರಗೆ ತರಬೇಕು ಅಂದ್ರೆ ನಿಮ್ಮ ಹತ್ರ A to Z ಪ್ರಾಡಕ್ಟ್ ಇದೆ ಸರ್. ಅರೌಂಡ್ ನಿಮಗೆ 100 ಕಿಲೋಮೀಟರ್ ಇದೆ ಅಂತ ಹೇಳಿ ಸರ್, ನಮ್ಮೂರಲ್ಲಿ ಇದು ಮೋಟ್ರ್ ಬಿಡೋರು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮೋಟ್ರ್ ತಂದು ನಾವೇ ನಿಮ್ಮೂರಿಗೆ ಬಂದು ಬಿಟ್ಕೊಡ್ತೀವಿ. ಓಕೆ. ಒಂದು 70-80 ಕಿಲೋಮೀಟರ್ ಇದ್ರೂ ಕೂಡ ನಾವೇ ಬರ್ತೀವಿ. 1,000 2,000 ಗಾಡಿ ಡೀಸೆಲ್ ಈಗ ಹೋಗಿ ಬರಕ್ಕೆ 1 ದಿನ ಆಗುತ್ತೆ. 1 ದಿನದ ಕೆಲಸ ವ್ಯರ್ಥ ಆಗುತ್ತೆ. ಅದಕ್ಕೆ 1,000 2,000 ಜಾಸ್ತಿ ತಗೊಳ್ತೀವಿ. ಸುಮ್ಮನೆ ನಾವು ಹೇಳ್ಬಿಡೋದಲ್ಲ. ಈಗ ನಿಮ್ಮೂರಲ್ಲಿ ಬಿಡೋರು ಇದ್ರೆ ನೀವು ಬಿಡಿಸ್ಬಿಡಿ. ಅದೇ ನಮ್ಮಲ್ಲಿ ಇದರ ತೊಂದರೆ ಇಲ್ಲ. ನಮ್ಮಲ್ಲಿ ನಾವು ಅದೇ ಈಗ ಅಲ್ಲಿಂದ ಇಲ್ಲಿಗೆ ಬರ್ತಿರೋ ಕಾರಣ ಅಂತಂದ್ರೆ ನಾವು ಇಲ್ಲೇ ವರ್ಕಿಂಗು. ಅದಲ್ದೇ ಇನ್ನೊಂದು ಇವಾಗ ಪ್ರೈಸು ಅಷ್ಟೇನೆ. ಇವಾಗ ನನ್ನಲ್ಲಿ ಅಲ್ಲಿ ಲೋಕಲ್ ಮೋಟ್ರ್ ತಗೋತೀನಿ ಅಂತ ಅಂದ್ರೂ ಇವಾಗ ಈ ಆಶೀರ್ವಾದ ಆಗಲಿ, ಉನ್ನತಿ ಆಗಲಿ, ಬೇರೆ ಮೋಟ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಲೋಕಲ್ ಮೋಟ್ರ್ ಗ್ಯಾರಂಟಿ ಕೊಡುವಂಥ ಲೋಕಲ್ ಮೋಟ್ರ್ಗಳು ಸಿಗಲ್ಲ. ಹಾಗಾಗಿ ಈಗ ಇಲ್ಲಿರೋದ್ರಿಂದ ನಾನು ಇಲ್ಲಿಂದನೇ ತಗೊಂಡು ಹೋದೆ ಅಂತಂದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸರ್ ನೀವು ತಗೊಳ್ಳಿ, ನಾವಿದ್ದೀವಿ, ನೀವೇನು ಭಯ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆಮೇಲೆ ಇದ್ರ ಜೊತೆಗೆ ನಮ್ಮ ಹತ್ರನೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವೇನೆ. ಈಗ HDP ಪೈಪು, ರೋಲ್ ಪೈಪ್, ನೀವು ಅಸ್ಥಿ ಪೈಪ್ ಅಂತೀರಾ, ಬ್ಲಾಕ್ ಪೈಪ್ ಅಂತೀರಾ, ಒಬ್ಬರು ಒಂದೊಂದು ಹೇಳ್ತೀರಾ ಇಳಿಸೋದಿಕ್ಕೆ ನಮ್ಮ ಹತ್ರನೇ ಸಿಗುತ್ತೆ. ಓಕೆ. ನಮ್ಮದೇ ಫ್ಯಾಕ್ಟ್ರಿ ಇದೆ. ನಮ್ಮ ಫ್ಯಾಕ್ಟ್ರಿನಲ್ಲಿ ನಾವೇ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ನಮ್ದು ಗೋಡನ್ ಎದುರುಗಡೆನೇ ಗೋಡನ್ ಇದೆ. ಅದರಲ್ಲೇ ನಿಮಗೆ ಎಷ್ಟೆಷ್ಟು ಮೀಟ್ರ್ ಬೇಕು ರೆಡಿ ಇಮಿಡಿಯೇಟ್ 5 ಮೀಟ್ರ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ನಿಮ್ಗೆ 30 ಅಡಿಯಿಂದ 1,800 ಅಡಿವರೆಗೂ ನಮ್ಮ ಹತ್ರ ಪೈಪ್ ರೆಡಿ ಇದೆ. ಜಸ್ಟ್ 5 ಮೀಟ್ರ್ ಡಿಫ್ರೆಂಟಲ್ಲಿ ವಿತ್ ಎಂಡ್ ಫಿಟ್ಟಿಂಗ್ ಸಮೇತ ರೆಡಿ ಇದೆ. ಓಕೆ. ನಾನು ನಿಮ್ಗೆ ತೋರಿಸ್ತೀನಿ. ನಿಮಗೆ ಯಾವುದೇ ಬೇಕಾದ್ರೂ 30 ಅಡಿಯಿಂದ 1,800 ಅಡಿವರೆಗೂ ನಮ್ಮ ಹತ್ರ ಹೋಸ್ ಪೈಪ್ ರೆಡಿ ಇದೆ. ಓಕೆ. ಯಾವಾಗ ಬೇಕಾದ್ರೂ 24 ಗಂಟೆ ನಾವು ನಿಮಗೆ ಸರ್ವಿಸ್ ಕೊಡ್ತೀವಿ. ಖಂಡಿತ. ಥ್ಯಾಂಕ್ ಯು. ಬನ್ನಿ ಸರ್, ಇದನ್ನು ತಗೊಳ್ಳಿ ಸರ್. ನೀವು ತಲೆ ಕೆಡಿಸ್ಕೊಬೇಡಿ. ಖಂಡಿತ. ಹೇಳಿ ಸರ್, ಏನು ಬೇಕು? ಒಂದು ಕ್ಯಾಪ್ ಬೇಕು ಸರ್, ಬೋರ್ವೆಲ್ದು. ಯಾವ ಥರ ಕ್ಯಾಪು? ಕಬ್ಬಿಣದ ಬರುತ್ತಲ್ಲ ಆ ಥರದಾ? ಓಕೆ. ಎಲ್ಲಿಗೆ ಸರ್? ಬೆಂಗಳೂರಿಗೆ? ಬೆಂಗಳೂರಿಗೆ ಸರ್. ನಾವು ಜಿಂದಾಲ್ನಿಂದ ಬಂದಿದ್ದೇವೆ. ಜಿಂದಾಲ್ನಿಂದ ಬಂದ್ರ? ಜಿಂದಾಲ್ ಹಾಸ್ಪಿಟಲ್. ಜಿಂದಾಲ್. ಹೌದು, ಅಲ್ಲಿಂದ ಬಂದಿದ್ದೇವೆ. ಓಕೆ. ಶಿವ, ಅದೊಂದು ಕ್ಯಾಪ್ ಎತ್ಕೊಡ. ಅದೇ ಬರಪ್ಪ, ತೊಗೊಳ್ಳಿ ಸರ್. ಎಷ್ಟು ಸರ್ ಇದು? ಸರ್ ಏನು ಜಾಸ್ತಿ ಇಲ್ಲ ಸರ್, 200 ರೂಪಾಯಿ. ಹೆವಿ ಕ್ಯಾಪ್ ಬರ್ತದೆ. ಇಲ್ಲ, ತುಂಬಾ ಚೆನ್ನಾಗಿದೆ ಸರ್. ಐಟಮ್ ಏನು ಹೇಳಂಗಿಲ್ಲ. ನಾವು ಎಷ್ಟೋ ತಗೊಂಡಿದೀವಿ. ಇಷ್ಟು ದಪ್ಪ ಬರಲ್ಲ. ಇದು ಲೈಫ್ ಬರುತ್ತೆ. ಚೆನ್ನಾಗಿದೆ. ದಪ್ಪನೂ ಇದೆ, ಲೈಫ್ ಇದೆ ಸರ್. ಎಲ್ಲ ನಿಮ್ದು ಹೋಲ್ಸೇಲ್ ಐಟಮಾ ಸರ್? ಸರ್. ಓಕೆ ಸರ್. ಏನು ಬೇಕಾದ್ರೂ ಬರ್ತೀವಿ ಸರ್, ನಮ್ಗೆ ಯಾಕೆ ಕೊಡಿ. ಎಲ್ಲಾ ಕಂಪನಿ ಸಿಗುತ್ತೆ. ರೈತರಿಗೆ ತೀರಾ ಕಮ್ಮಿ ರೇಟು. ಸರಿ ನೋಡಿ, ಈಗ ಇವರು ದೂರ ತಗೊಂಡು ಹೋಗ್ತಾ ಇದ್ದಾರೆ. ಕೇಳಿಬೇಕಾರೆ ಯಾವ? ಗೌರಿಬಿದ್ನೂರು. ಸರಿ. ನಾವು ಅಲ್ಲಿರೋರೆ ಸರ್. ನಾವು ಕುರುಗಟ್ಟು, ಚಿಕ್ಕ ಕುರುಗಟ್ಟು, ದೊಡ್ಡ ಕುರುಗಟ್ಟು ಇದೆಯಲ್ಲ, ಅಲ್ಲಿ ನಾವು ಗೌರಿಬಿದ್ನೂರ್ನವ್ರೆ. ಹೌದೌದು. ಇಲ್ಲ ಪರವಾಗಿಲ್ಲ. ಆವಾಗ ಚಿಕ್ಕದಾಗಿತ್ತು. ಈ ತರ ಗೋಡನ್ ನಿಮ್ ಹಿಂದ್ಗಡೆ ಇತ್ತು. ಈಗ ಶೋರೂಮೇ ಮಾಡಿದ್ದಾರೆ. ಅದರಿಂದ ಪ್ರತಿಯೊಂದು ಪರವಾಗಿಲ್ಲ, ಓಡ್ತಾನು ಇದೆ. ಅವ್ರಿಗೆ ಗ್ಯಾರಂಟಿ ಕೊಡ್ತಾವ್ರಲ್ಲ ಇವರೇ. ಮತ್ತೆ ನಮಗ್ ಬೇಕಾಗಿರೋದು ಅದೇ. ನಮ್ಮ ರೈತರಿಗೆ ಪ್ರತಿಯೊಬ್ಬರಿಗೆ ಅನುಕೂಲ ಬೇಕಾಗಿರೋದು. ಸರಿ ನಾವು ಲಾಸ್ ಮಾಡ್ಕೊಂಡಕ್ಕಾಗಲ್ಲ. ಏನೇ ಇದ್ರೆ ಚೇಂಜ್ ಮಾಡಿ ನಿಮ್ಗೆ ಹೊಸದೇ ಕೊಡ್ತೀನಿ ಅಂದ್ರಲ್ಲ, ಇದು ದೊಡ್ಡ ಮಾತು. ಹೌದು. ಈಗ ಅವರೇ ಹೇಳ್ತಾವ್ರೆ, ನಾವು ಬಂದಲ್ಲಿ ಫಿಟ್ ಮಾಡಿ ಕೊಟ್ಬಿಟ್ಟು ಬರ್ತೀವಿ, ನಿಮ್ಗೆ ತೊಂದರೆ ಇಲ್ದಂಗೆ. 1,000 2,000 ಜಾಸ್ತಿ ತಗೊಳ್ತೀವಿ ಅಂದ್ರು ಧಾರಾಳವಾಗಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಹೌದು. ಏನೇ ಇರಲಿ, ರಿಪೇರಿಗೆ ಬೇಕಾದ್ರೂ ನೀವೇ ಕಳಿಸ್ತಿರಲ್ಲ ಸರ್? ಎಲ್ಲ ನಾವೇ ಮಾಡ್ತೀವಿ ಸರ್. ಸರಿ, ನಮ್ಗೊಂದು ಸಹಾಯ ಮಾಡಿ. ಹಂಗೆ ಹೇಳಿ ಸರ್. ನಿಮ್ ಕಡೆಯವ್ರು ಯಾರನ್ನ ಆ ಕಡೆ ಹೋಗಿದ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಟೈಟ್ ಮಾಡಿಕೊಡ್ಬೇಕಷ್ಟೇ. ಲೂಸ್ ಆಗಿದೆ. ಜಿಂದಾಲ್ ಪಕ್ಕದಲ್ಲೇ. ನಾನು ನಿಮ್ಗೆ ನಮ್ಮ ಪ್ಲಂಬರ್ದು ಮೆಕ್ಯಾನಿಕ್ದು ನಂಬರ್ ಕೊಡ್ತೀನಿ, ಕೊಟ್ಬಿಡಿ ಆಯ್ತಾ? ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ತರ ಹಿಂಗ ಆಗಿದೆ ಅಂತ. ಅವ್ರು ಬಂದು ಮಾಡ್ಕೊಡ್ತಾರೆ. ಓಕೆ ಸರ್. ಸರ್, ಈ ಕ್ಯಾಪ್ ತಗೊಂಡ್ರಲ್ಲ ಸರ್? ಹೌದು ಸರ್. ನಮ್ಮ ಹತ್ರ ಪ್ರತಿಯೊಬ್ರು ಬರೋ ಕಸ್ಟಮರ್ಗೆ ಈ 100 ರೂಪಾಯಿ ಬೆಲೆ ಬಾಳೋ ಒಂದು ಬ್ಯಾಗ್ ಕೊಡ್ತಾ ಇದೀವಿ ಸರ್. ಯಾಕೆಂದ್ರೆ ನಮ್ಮ ಅಂಗಡಿದು, ನಮ್ಮ ಮೋಟ್ರು, ನಮ್ಮ ನೀರು ಮೋಟ್ರು ಪ್ರತಿ ಊರಿಗೂ, ಪ್ರತಿ ಜಿಲ್ಲೆಗಳಿಗೂ ತಲುಪಬೇಕು. ಇದು ಬ್ಯಾಗ್ ಇರೋವರೆಗೂ ನಿಮ್ದು ಹೆಸರು ಇರುತ್ತೆ. ಖಂಡಿತ ಸರ್, ಖಂಡಿತ ತಗೊಳ್ಳಿ.
ನೀವು ಅದನ್ನ ಕೈ ಇಟ್ಕೊಂಡು ಹೋಗ್ಬೇಡಿ, ಇದನ್ನ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಬನ್ನಿ ತುಂಬ ಥ್ಯಾಂಕ್ಸ್. ಒಳ್ಳೇದಾಗಲಿ ಸರ್. ಓಕೆ, ನಿಮಗೂ ಒಳ್ಳೇದಾಗಲಿ. ಖಂಡಿತ ಸರ್. ತಿಪ್ಟೂರು ಸರ್ ನಮ್ಮದು. ತಿಪ್ಟೂರಾ? ತೆಂಗಿನನಾಡು. ಬೆಳಿಗ್ಗೆ ಕೃಷಿ ಮಾಡೋದು ನಾವು ಇದ್ರ ಬಯಸ ನಿಮ್ಮ ವಿಡಿಯೋ ನೋಡಿದ್ರು. ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೀನಿ, ಇವತ್ತು ಇನ್ನೊಂದು ನಂಬರಿಗೆ ಮಾಡಿದ್ರು, ಅವ್ರು ಕೊಡೋಣ ಅಂತ. ಹೌದು. ಇಲ್ಲೇನು ಗೊತ್ತಾ ಸರ್, ರೈತರಿಗೂ ಒಳ್ಳೇದಾಗಬೇಕು, ಕಮ್ಮಿ ರೇಟ್ ಸಿಗಬೇಕು, ಇಷ್ಟೇ ನಮ್ಮ ಕಾನ್ಸೆಪ್ಟು. ಸರ್ ನಾವು ಹಂಗೆ ತಿಪ್ಟೂರಿಂದ ಈಗ ಟ್ರಾನ್ಸ್ಪೋರ್ಟೇ ಭಾಳ ಬರುತ್ತೆ, ತಗೊಂಡು ಹೋಗೋದೆಲ್ಲ. ಫುಲ್ ಸೆಟ್ ಬೇಕಾ? ಫುಲ್ ಸೆಟ್ ಬೇಕು. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? 150 ಆಗುತ್ತೆ ಸರ್ ಒಂದು ಸೈಡ್. 150 ಅಂದ್ರೆ ಅದೇ ಜಾಸ್ತಿ ಆಯ್ತಲ್ಲ ಸರ್. ಪೈಪ್ ಅಂದ್ಬಿಟ್ಟು ಮಿಕ್ಕಿ ತಗೊಂಡೋಗಿ ಸರ್, ಟ್ರಾನ್ಸ್ಪೋರ್ಟ್ಗೆ ಹಾಕೊಳ್ಳಿ, ಒಂದು 500,000 ರೂಪಾಯಿ ಬೀಳುತ್ತೆ ಅಷ್ಟೇ. ನಾವೀಗ ಹಂಗೆ ಮಾಡ್ತಾ ಇರೋದು. ಪೈಪ್ ಫುಲ್ ಸೆಟ್ ಬೇಕಾಗಿತ್ತು, ಅದಕ್ಕೆ ಪೈಪ್ ಹೋಗಿ ಏನಾಗುತ್ತೆ, ಇದು 20 ಅಡಿ ಬರುತ್ತೆ. ಅಲ್ಲೊಂದು ಕಡೆ ತಣಕೋರ್ ಏನಾಗುತ್ತೆ, ನಮ್ಮ ತಿರ್ಗಿ ಅಲ್ಲಿ ಏನಾಗಲ್ಲ. ನಮ್ಮದು ಪೈಪ್ ತೂತಾಗ್ಬಿಟ್ಟವಪ್ಪ, ಹಳೆ ಪೈಪು, ಹೊಸ ಮೋಟ್ರು, ಹೊಸ ಪೈಪ್ ಬೇಕು, ರೇಟೇನು ಅಷ್ಟೇ. ನೀವು ಆಗಲಿಲ್ವಾ ಹೇಳಿ, 2,500 ರೂಪಾಯಿ ನಮ್ಮ ಹತ್ರ ಪೈಪು. ಯಾವ್ದಾರ ಗಾಡಿ ಮಾಡ್ಕೊಂಬನ್ನಿ, 1,000 2,000 ರೂಪಾಯಿ. ಈ ಕಡೆ ತರಕಾರಿ ಗಾಡಿಗಳು ಯಾವ್ದಾರ ಬರುತ್ತಲ್ಲ, ಆವಾಗ ನಮ್ಮ ಪೈಪ್ ಹಾಕ್ಕೊಡ್ತೀನಿ 2,500 ರೂಪಾಯಿ. ವಿತ್ ಕಾಲರು 200 ರೂಪಾಯಿ, 2,700 ರೂಪಾಯಿ. ಯಾವ್ದು ಪೈಪ್? ಸೂರ್ಯಪ್ರಕಾಶ್. ಈಗ ಒಂದು ಕಂಪ್ನಿ ಟಾಟಾನು ಸಿಗುತ್ತಲ್ಲ ನಿಮ್ಮಲ್ಲಿ? ಟಾಟಾನು ಅದೇ ರೇಟ್ಗೆ ಹೆಚ್ಚು ಕಮ್ಮಿ ಸಿಗುತ್ತೆ. ಹೌದು. ಸೂರ್ಯಪ್ರಕಾಶ್ ಚೆನ್ನಾಗಿದೆಯಾ, ಟಾಟಾ? ಎರಡು ಚೆನ್ನಾಗಿದೆ ಸರ್, ಎಲ್ಲ ಮಾರ್ಕೆಟಿಂಗ್ ಅಲ್ಲಿ ಇದ್ದಾರೆ ಜನ. ಕೆಲವು ಕಡೆ ಟಾಟಾ, ಈಗ ದಾವಣಗೆರೆ ಆ ಕಡೆ ಎಲ್ಲ ಏನಾಗಿದೆ, ಟಾಟಾ ಫಿಕ್ಸ್ ಆಗ್ಬಿಟ್ಟಿದ್ರೆ ಅವರು ಟಾಟಾ ಬಿಟ್ಟು ಬೇರೆ ಇಲ್ಲ ಅಂತಾರೆ. ಒಂದೊಂದ್ ಕಡೆ ಒಂದೊಂದು ರೀತಿ. ಸರ್ ಈಗ ನಮ್ದು ರಾಮನಗರ ತಾಲೂಕು, ರಾಮನಗರ ಡಿಸ್ಟಿಕ್ಕು, ಮಾಗಡಿ ತಾಲೂಕು. ಈ ಮಾಗಡಿ ತಾಲೂಕು, ತುಮಕೂರು, ಕುಣಿಗಲ್ಲು ಈ ಸೈಡ್ ಅವರೆಲ್ಲ ಬರೀ ಸೂರ್ಯಪ್ರಕಾಶ್ ಹೇಳ್ತಾರೆ. ಈಗ ನಮ್ ಕಡೆ ಗೌರಿಬಿದನೂರು, ತೊಂಡೆಬಾವಿ, ದೊಡ್ಡಬಳ್ಳಾಪುರ ಸೈಡ್ ಎಲ್ಲ ಬರೀ ಸೂರ್ಯಪ್ರಕಾಶ್ ನೋಡಿ. ಬೇರೆ ಈ ಕಡೆ ರೈಟ್ ತಗೊಳ್ಳಿ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಮೈಸೂರು ಇವರೆಲ್ಲ ಬರೀ ಟಾಟಾ ಪೈಪೇ ಕೇಳ್ತಾರೆ. ಹಂಗೇನ ಅವರು ದಾವಣಗೆರೆ, ಚಿತ್ರದುರ್ಗ ಆ ಕಡೆಗೆ ಹೋದ್ರೆ ಬರೀ ಟಾಟಾನೇ. ಟಾಟಾ ಬಿಟ್ಟು ಬೇರೆ ಅವ್ರು ಹಾಕೋದೇ ಇಲ್ಲ ಅಂತಾರೆ. ಒಂದೊಂದ್ ಕಡೆ ಒಂದೊಂದು ಸೆಟ್ ಆಗ್ಬಿಟ್ಟಿರ್ತಾರೆ. ಹಳ್ಳಿ ಕಡೆ ಅಪ್ಪ ದಾಲ್ಮರ ಒಬ್ರು ಹೇಳಿಕೆ ಬಂದಿರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗ ನಮ್ಗೂ ಯಾರು ನಮ್ಮ ಅಣ್ಣರ ಒಬ್ಬರಿಂದ ಒಬ್ರಿಗೆ ಅದು ಏನಾಗುತ್ತೆ, ಅದೇ ಒಂದು ಇದರಲ್ಲಿ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇರುತ್ತೆ. ಈಗ ಈ ಕಲರ್ ಬೇಕಾ, ಈ ಕಲರ್ ಬೇಕಾ ಸರ್? ಈಗ ನಾವು ಫುಲ್ ಸೆಟ್ ಬೇಕು, ಏನು ಪಂಪು, ಮೋಟ್ರು, ಏನು ಕೇಬಲ್, ಪ್ರತಿಯೊಂದು ಬೇಕು. ನಾವು 100 ಕಿಲೋಮೀಟರ್ ಇಂದ ಬಂದಿದ್ದೀವಿ. ಮುಂಚೆ ಒಂದು ಸೆಟ್ ತಗೊಂಡೋಗಿದ್ವಿ, ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಆಮೇಲೆ ರೇಟು ಒಳ್ಳೆ ಕಮ್ಮಿನಲ್ಲಿದೆ. ಹಾಗಾಗಿ ನಿಮ್ಮ ಪ್ರಕಾರ, ನನ್ನ ಅನಿಸಿಕೆಗಿಂತ ನಿಮ್ಮ ಪ್ರಕಾರ ಅನುಭವ ನಿಮಗೆ ಚೆನ್ನಾಗಿರುತ್ತೆ. ಇದು ಬೆಸ್ಟಾ, ಇದು ಬೆಸ್ಟಾ ಸರ್? ನಾವು ರೈತರಿಗೆ ಅಂತ ನೋಡಿ, ಇದು GA ಪೈಪು, ಇದು GA ಕಲರ್. ನೋಡಿ, ಕಾಲರ್ಗೆನೆ GA ಕೊಟೆಡ್ ಇದೆ, ಆಯ್ತಾ? ಈ ಕಲರು ಚೆನ್ನಾಗಿಲ್ಲ ಅಂತಲ್ಲ, ಈ ಕಲರ್ ಚೆನ್ನಾಗಿದೆ. ನೋಡಿ, ಮೇಲ್ಗಡೆ ಮಾತ್ರ ಈ ಹೆಸರುಗಳು ಅದು ಇದು ಅಂತ ಬರುತ್ತೆ ನೋಡಿ. ಇದು ಬ್ಲಾಕ್ ಕಲರ್ ಇರುತ್ತೆ ನೋಡಿ. ಇದೆಲ್ಲ ತೆಗೆದ್ರೆ ಏನಾಯ್ತು ಹೇಳಿ, ತಿರ್ಗಾ ಇದೆಲ್ಲ ಟೋಟಲು ಇಷ್ಟು. ಇದು GA ಕೋಟೆಡ್ ಇದೆ, ಇದು ಬ್ಲಾಕ್ ಕಲರ್. ಇದಕ್ಕೆ ರಸ್ಟ್ ಹಿಡಿತದೆ, ಇದಕ್ಕೆ ರಸ್ಟ್ ಹಿಡಿಯಲ್ಲ. ರಸ್ಟ್ ಹಿಡಿಯಲ್ಲ. ಗೊತ್ತಾಯ್ತು. ಇದು ನೀರಿನ ಅಂಶ ಬಿದ್ದಾಗ ಇದು ರಸ್ಟ್ ಹಿಡಿಯಲ್ಲ, ಇದು ಬೇಗ ಆಗಲ್ಲ ನೋಡಿ. ಆಮೇಲೆ ಎಲ್ಲದಕ್ಕೂ ಮೇನ್ ಥ್ರೆಡ್. ಮನುಷ್ಯ ಒಬ್ಬ ದಪ್ಪ ಇರ್ತಾನೆ, ಸಣ್ಣ ಇರ್ತಾನೆ. ದಪ್ಪ ಸಣ್ಣ ಮುಖ್ಯ ಅಲ್ಲ, ಸ್ಟ್ರೆಂತ್ ಮುಖ್ಯ. ಏನಿದೆ ಅವನಲ್ಲಿ. ಹಂಗೆ ನಾನು 2 kg ಹಾಕಿದ್ದೀನಿ, ದಪ್ಪದ ಹಾಕಿದ್ದೀನಿ, ಹೆವಿದ್ ಹಾಕಿದ್ದೀನಿ. ಮೇನ್ ಇದ್ರಲ್ಲಿ ಬರ್ತಕ್ಕಂಥದ್ದು ಥ್ರೆಡ್. ಹೌದು, ಈ ಒಳಗಡೆ ಥ್ರೆಡ್ ಏನ್ ಬರುತ್ತೆ. ಆಮೇಲೆ ಕೆಲವಕ್ಕೆ ಏನಾಗುತ್ತೆ, ಇಲ್ಲಿ ಇದು ವೆಲ್ಡಿಂಗ್ ಆಗಿರುತ್ತೆ, ಅದ್ರಲ್ಲಿ ಏನಾಗುತ್ತೆ, ಟೈಟ್ ಮಾಡ್ಬೇಕಾದ್ರೆ ಒಂದು ಬಿಟ್ಕೊಳ್ಳುತ್ತೆ. ಸರ್, ಅವರು ಪೈಪಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಪೈಪ್ ತಗೊಂಡು ಕಮ್ಮಿ ರೇಟ್ಗೆ ಆಸೆ ಪಟ್ಟಾಗ ಅದು ವೆಲ್ಡಿಂಗ್ ಮಾಡ್ಬಿಟ್ಟು ಮಾಡ್ತಾರೆ. ಇದು ಸೀಮ್ಲೆಸ್ ಪೈಪ್ ಅಂದ್ರೆ ಪೂರ್ತಿ ದಪ್ಪ ಇರುತ್ತೆ, ದಪ್ಪದ ಒಳಗಡೆ ತೂತ್ ಮಾಡ್ತಾರೆ. ಒಂದು ರಾಡಲ್ಲಿ ಅದನ್ನ ಕೊರೆದು ಬಿಟ್ಟು ಥ್ರೆಡ್ ಮಾಡೋದು. ಹೌದು, ಅದ್ರ ಮೇಲೆ ಇದು ಮಾಡೋದು. ಇದಕ್ಕೆ ಇಲ್ಲಿ ಜಾಯಿಂಟ್ ಬರೋದು, ಈ ಜಾಯಿಂಟ್ ಬರಲ್ಲ. ಇದು ಸೀಮ್ಲೆಸ್ ಪೈಪ್. ಜಾಯಿಂಟ್ ಬಂದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೊಡೆದೋಗದ ಏನಾಗಲ್ಲ. ನೀವು ಎಷ್ಟು ಅಡಿಗಾರ ಬಿಡಿ ಸಾ, ಯಾವುದೇ ಕಾರಣಕ್ಕೂ ಏನಾಗಲ್ಲ. ಯಾವುದೇ ಇದು ತಗೊಂಡ್ರು, ಕಾಲರ್ ತಗೊಂಡ್ರು, ಸಿಮ್ಲೆಸ್ ಪೈಪ್ ತಗೊಬೇಕು. ಅದು ತಗೊಂಡಾಗ ನಿಮ್ಗೆ ಚೆನ್ನಾಗಿರುತ್ತೆ ಅಷ್ಟೇ. ಈಗ ನಿಮ್ಮ ಪ್ರಕಾರ ಪೈಪು ಇದೇ ತರ ತಗೋಬೇಕು ಅಂತ? GA ಪೈಪೇ ತಗೊಳ್ಳೋದು. ನೀವು ಹೆಂಗಿರೋ ಹಾಕ GA ಪೈಪೇನೆ, GA ಕಾಲರ್ ಹಾಕಿ. ಕರೆಕ್ಟ್. ಈಗ ಬ್ಲಾಕ್ ಕಾಸು ಕೊಡ್ತೀರಾ ಇದಕ್ಕೂ, ಬ್ಲಾಕ್ ಇದನ್ನು. ಆಮೇಲೆ ನಾವು ಇದನ್ನ ನಾವೇ ರೆಡಿ ಮಾಡಿಸಿರೋದು, ಕಡಿಮೆ ರೇಟು, 200 ರೂಪಾಯಿ ಅಷ್ಟೇನೆ. 600 ಅಡಿ ಬಿಡಿ, 800 ಅಡಿ ಬಿಡಿ. ಇದಕ್ಕೂ ಇದಕ್ಕೆ ವ್ಯತ್ಯಾಸ ಏನಿದೆ ನೋಡಿ. ಇದು ಬೇಗ ರಸ್ಟ್ ಹಿಡಿತದೆ, ಇದು ರಸ್ಟ್ ಹಿಡಿಯಲ್ಲ. ಈಗ ನಿಮ್ಮಲ್ಲಿ ಪಂಪು ಮೋಟ್ರು ಎಲ್ಲ ತರದ್ದು ಸಿಗುತ್ತೆ ಸರ್? ಹೌದು ಸರ್, ಎಲ್ಲ ಮೋಟರ್ ಸಿಗುತ್ತೆ. ಈಗ ನೀವು ಆಲ್ರೆಡಿ ತಗೊಂಡೋಗಿದ್ದೀರಾ ಒಂದು, ಇವಾಗಲೂ ಅದೇ ಥರದೇ ಮೋಟರ್ ತಗೊಳ್ಳಿ ಸರ್, ಕೊಡ್ತೀನಿ. ಈಗ ಕೆಲವು ಕಡೆ ಟೆಕ್ಸ್ಮೋ, ನಮ್ಮ ಕಡೆ ಈಗ ಕೆಲವರೆಲ್ಲ ಟೆಕ್ಸ್ಮೋ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ.
ಸರ್ ಅವ್ರವ್ರ ಊರಲ್ಲಿ ನೀವು ಹೇಳಿದ್ರಲ್ಲ ಈಗ ಅದೇ, ಒಂದೊಂದ್ ಸರ್, ನಮ್ ಕಡೆ ಟಾಟಾ ಮಾಡ್ತಾರೆ, ನಮ್ ಕಡೆ ಸೂರ್ಯಪ್ರಕಾಶ್ ಪೈಪ್ ಮಾಡ್ತಾರೆ ಅಂತ. ಹಂಗೆ ಕೆಲವರು ಸಿಟಿ ಒಳಗಡೆ ಇರೋರು ಜನ ಸಿಟಿಗೆ ಹತ್ರ ಇರೋರೆಲ್ಲ ಟೆಕ್ಸ್ಮೋ ಬೇಕು ಅಂತಾರೆ. ಇನ್ನು ಹಳೆ ಕಾಲದವರು ಮಸ್ಕಟ್ ಹಾಕಿ ಅಂತ ಹೇಳ್ತಾರೆ. ಅವ್ರವ್ರಿಗೆ ಅನುಕೂಲಕ್ಕೆ ಏನಿದೆಯೋ, ಆಮೇಲೆ ಲೋಕಲ್ ಡೀಲರ್ ಏನಿರ್ತಾರೋ ಅವ್ರ ಹತ್ರದಲ್ಲಿ ಆ ಡೀಲರ್ಗಳಿಗೆ ಏನ್ ಗ್ಯಾರಂಟಿ ಕೊಡ್ತಾರೋ ಆ ಮೋಟರ್ಗಳನ್ನ ಹಾಕ್ತಾರೆ. ಈಗ ನಾವ್ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತೀವಿ. ಯಾವ ಮೋಟರ್ ಆದ್ರೂ 1 ವರ್ಷ 2 ವರ್ಷ ಎಲ್ಲಾ ತರನು ಕೊಡ್ತೀವಿ. ಈಗ CRI ಮೋಟರ್ ಹಾಕ್ತಿವಿ, 2 ವರ್ಷ ಗ್ಯಾರಂಟಿ. ಟೆಕ್ಸ್ಮೋ ಮೋಟರ್ಗಿಂತ ರೇಟ್ ಕಡಿಮೆ, ಕ್ವಾಲಿಟಿ ಚೆನ್ನಾಗಿದೆ, ಯಾಕೆ ತಗೊಂಬಾರ್ದು? ಈಗ ನೆಕ್ಸ್ಟ್ ಬಿಟ್ರೆ ಇದು ಮಸ್ಕಾಟ್ ಮ್ಯಾಕ್ಸ್ ಮೋಟ್ರು ಚೆನ್ನಾಗಿದೆ, 1 ವರ್ಷ ಪೀಸ್ ಟು ಪೀಸ್ ಎಕ್ಸ್ಚೇಂಜು. ಸರ್ ಮಸ್ಕಾಟು ತುಂಬಾ ಚೆನ್ನಾಗಿ ನಮ್ಮ ಕಡೆ ನೀರ್ ಪ್ರೆಷರ್ ಬರುತ್ತಲ್ಲ, ವೋಲ್ಟೇಜ್ ಕಮ್ಮಿ ಇದ್ರೆ ಚೆನ್ನಾಗಿ ಓಡ್ತದಲ್ಲ. ಸರ್ ಇದು ಔಟ್ಪುಟ್ ಎಷ್ಟು ಬರುತ್ತೆ ಈಗ ಇದು ಯಾವ್ದಕ್ಕೆ? ಮಸ್ಕಾಟ್ ಅಲ್ಲಿ ಔಟ್ಪುಟ್ ಎಷ್ಟು ಬರುತ್ತೆ? ಚೆನ್ನಾಗಿ ಬರುತ್ತೆ, ಜಾಸ್ತಿ ಬರುತ್ತೆ ನಿಮ್ಗೆ. ಈಗ 2 ಇಂಚ್ ಪೈಪ್ ಹಾಕಿರ್ತೀವಿ, 7.5 10 ಹಾಕಿರ್ತೀವಿ. ಹೌದು, ಒಂದು 2.5 ಇಂಚ್ ಔಟ್ಪುಟ್ ಬರುತ್ತಾ? 2 ಇಂಚ್ ಪೈಪಲ್ಲಿ ನಿಮಗೆ 4 ಇಂಚ್ ನೀರು ಆಚೆ ಬರೋ ಥರ ಬರುತ್ತೆ. ಅಂದ್ರೆ ಪ್ರೆಷರ್ ಬೋರ್ವೆಲ್ ಅಲ್ಲಿ ನೀರು ಇರ್ಬೇಕಷ್ಟೇ. ಈ ಮೋಟ್ರ್ ನೀವೇನು ವೋಲ್ಟೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. 250 ಮೇಲೆ ಎಷ್ಟಾರು ವೋಲ್ಟೇಜ್ ಇರಲಿ, ಮಿನಿಮಮ್ 250 250 230 ಇದ್ರೆ ಸಣ್ಣ ಬರುತ್ತೆ, 240 ಇದ್ರೆ ಸಣ್ಣ ಬರುತ್ತೆ, 250 300 ಮೇಲೆ ಸ್ವಂತ TC ಇರೋರಂತೂ ನೀರು ಕೇಳಂಗೆ ಇಲ್ಲ. ನಾನೊಂದು ವಿಡಿಯೋ ತೋರಿಸ್ತೀನಿ ನೋಡಿ, ಒಳ್ಳೆ ನೀರು ಬರುತ್ತೆ, ತುಂಬಾ ಚೆನ್ನಾಗಿ ಬರ್ತದೆ. ಆ ಥರ ನಾನು ಕೊಡ್ತೀನಿ. ಆಮೇಲೆ ಈ ದೊಡ್ಡ ಮೋಟ್ರಿಗೆ ಬೇಕಾದ್ರೆ ನೀವು HDP ಪೈಪ್ ಹಾಕ್ಬೋದು, 300 ಅಡಿ 400 ಅಡಿಗೆ ಹಾಕೊಳಂಗಿದ್ರೆ. ಡೆಪ್ತ್ಗಾದ್ರೆ ಬೇಡ, ನೀವು ದೊಡ್ಡ ಮೋಟ್ರಿಗೆ ಒಂದು 300 ಅಡಿ ಓಡಿಸ್ತೀನಿ. ಈಗ ನೀವು ಹೇಳ್ತಾ ಇರಲ್ಲ 200 ಅಡಿಗೆ J ಪೈಪ್ ಬದಲು ರೋಲ್ ಪೈಪ್ ಹಾಕ್ಬೋದು 200 ಅಡಿಗೆ. ಸೇಮ್ ಪ್ರೆಷರ್ ಎಲ್ಲ ಸೇಮ್ ಎಲ್ಲ ಬರುತ್ತೆ, ಪ್ರೆಷರ್ ಎಲ್ಲ ಸೇಮ್ ಬರ್ತದೆ. ಕೈಯಲ್ಲಿ ಎತ್ಕೊಂಡ್ಬಿಡ್ಬೋದು 4 ಜನ ಸೇರಿ. ಹೌದು, ಅದನ್ನ ಆಳಿಗೆ ಬಿಟ್ರೆ ಕಷ್ಟ. ಒಂದು 150 200 ಅಡಿ ಇಳಿಸ್ತೀನಿ ಅಂತಿರಲ್ಲ ನೀವು, ಹಂಗಿದ್ದಾಗ ನೀವು ಕೈಯಲ್ಲೇ ಎತ್ಕೊಬೋದು, ಕೈಯಲ್ಲೇ ಇಳಿಸ್ಕೊಬೋದು. ಎಲ್ಲ ಜೀಪ್ಗಳಿದ್ದಾರೆ ಬಿಡಿ, ಎಲ್ಲಾ ಕಡೆ ಇಳಿಸ್ತಾರೆ. ಈಗೆಲ್ಲ ಜೀಪಲ್ಲಿ ಇಳಿಸೋದು, ಮುಂಚೆ ಚೈನ್ ಪುಲ್ಲಿ ಅದೆಲ್ಲ ಹೋಯ್ತು. ಇಳಿಸಕ್ಕಾಗಲ್ಲ ನಾವು 200 ಅಡಿ ಒಂದು 5 ಜನನಾರು ಹುಡುಕ್ಬೇಕು. ಏನಾಯ್ತು ಊರ್ ಕಡೆ ಮೊದಲ ತರ ಯಾರು ಸಿಗಲ್ಲ. ಈಗೆಲ್ಲ ಟ್ರ್ಯಾಕ್ಟರ್ ಕಟ್ಟಿ ಅಳಿದಾರೆ ಸಿಗ್ತವೆ. ಸರ್ ಒಳ್ಳೆ ಕ್ವಾಲಿಟಿ ಪೈಪ್ ಹಾಕಿ ಸರ್, ನಾವು ಕೊಡೋ ಪೈಪ್ಗಳು ಹಾಕಿ ನೀವು ಟ್ರ್ಯಾಕ್ಟರ್ ಕಟ್ ಹಾಕಿ ಎಳೀರಿ, ಸೀದಾ ಮೋಟ್ರ್ ಬರುತ್ತೆ. ಬಿಡೋರು ಒಬ್ರು ಸಪೋರ್ಟಿವ್ ಆಗಿ ಒಬ್ರು ಇದ್ರೆ ಸಾಕು. ಬನ್ನಿ ಸರ್, ನಮ್ಮ ಗೋಡನ್ ಇರೋ ಪೈಪ್ ತೋರಿಸ್ತೀನಿ. ಬನ್ನಿ ಸರ್.